ಕೀರ್ತನಾರಂಭ ಕಾಲದಲ್ಲಿ ಸಕಲ ಲೋಕದ ದೇವರುಗಳಲ್ಲಿ ಮಾನವನಿಗೆ ಶ್ರೇಷ್ಠರಾದ ದೇವರು ಯಾವುದು ಎಂದು ಪರಿಗಣಿಸಿದಾಗ ತಾಯಿ ಎಂದು ಎಲ್ಲ ಹಿರಿಯರ ಆದೇಶ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ ಎಂದು ಶಾಸ್ತ್ರ ಸಾರುವಂತೆ ತಾಯಿಯೇ ಮೊದಲನೇ ದೇವರು ಎಂದಾಗ ಆ ತಾಯಿಯನ್ನ ಭಕ್ತಿಯಿಂದ ಆರಾಧಿಸಿದ ಅನೇಕ ಜನ ಭಕ್ತ ವೃಂದರಲ್ಲಿ ರಾವಣನಿಗೆ ಅಗ್ರಸ್ಥಾನ. ತಾಯಿಗೋಸ್ಕರವಾಗಿ ಶಿವನಾತ್ಮಲಿಂಗವನ್ನು ತಂದು ಧರೆಗಿರಿಸಿ ಮಾತೃಸೇವಾಧುರೀಣನೆಂದು ಕೀರ್ತಿಗೆ ಭಾಜನನಾದ ಆ ರಾವಣೇಶ್ವರನ ಚರಿತ್ರೆ. ಆತ್ಮಲಿಂಗವನ್ನು ತಂದಿರಿಸಿ ಗೋಕರ್ಣ ಕ್ಷೇತ್ರವನ್ನು ಭೂಕೈಲಾಸ ಎನಿಸಿ ಮೆರೆದಂಥ ಆ ಮಹಾನುಭಾವನ ಚರಿತ್ರೆಯನ್ನು, ಆ ಮಾತೃಭಕ್ತ ಧುರೀಣನ ಕಥೆಯನ್ನು ನಾವುಗಳೆಲ್ಲರೂ ಕೇಳಿ ಸಂತುಷ್ಟರಾಗುವ ಕಾಲ ಎಂದ ಮೇಲೆ ಇಂದು ನಡೆಯಬಹುದಾದ ಈ ಭೂಕೈಲಾಸದ ಚರಿತ್ರೆಯು ಲೋಕಮಾನಿತ ಎಂದು ಹಿರಿಯರ ಆದೇಶ.